ಆ ಎಲೆಕ್ಷನ್ನು ಅದರ ರಾಜಕೀಯ ಅವೆಲ್ಲ ನನಗೆ ಗೊತ್ತಾಗೋದಿಲ್ಲ. ನಮಗೆ ರಾಜಕೀಯ ಸರಿ ಹೋಗಲ್ಲ, ನಮಗೆ ರಾಜಕೀಯ ಬೇಡ, ನಾನು ಪಾಲಿಟಿಕ್ಸ್ ಬರಕ್ಕೆ ಇಷ್ಟಪಡಲ್ಲ, ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ನಾನು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ಬಿಡಿ ಅಂತ ಹೇಳಿದ್ರು. ಅವತ್ತಿಂದ ಹೇಳಿದ್ರೆ ಅಣ್ಣವರು ರಾಜಕೀಯದಲ್ಲಿ ಪ್ರವೇಶನೇ ಮಾಡಲಿಲ್ಲ. ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ದತ್ತು ಓನ್ಲಿ ನಮ್ಮ ಭಾರತ ದೇಶದಲ್ಲಿ ಅಂದರೆ ತಮಿಳುನಾಡಲ್ಲಿ. ಸೊ ಇವತ್ತು ಕೂಡ ಅವ್ರ ಪೀಳಿಗೆನೇ ನಡೀತಾ ಇದೆ, ಇವತ್ತು ಕೂಡ ತಮಿಳುನಾಡಲ್ಲಿ ಪೀಳಿಗೆ ನಡೀತಾ ಇದೆ. ಈ ಒಂದು ರೀತಿ ಕ್ಯೂರಿಯಾಸಿಟಿ ಇಲ್ಲಿರೋ ಒಂದು ಇನ್ಸಿಡೆಂಟು. ಅದು ಏನಂತ ಹೇಳಿದ್ರೆ, ಹಿಂದೆ ಒಂದ್ಸತಿ ನಮಗೆಲ್ಲ ಗೊತ್ತಿರ್ಬೋದು, ಈ ಕಾವೇರಿ ಗಲಾಟೆ ಆದಾಗ ತಮಿಳು ಜನಕ್ಕೆ ನಮ್ಮ ಕರ್ನಾಟಕ ಜನಕ್ಕೆಲ್ಲ ಒಂದು ಸ್ವಲ್ಪ ಕ್ಲಾಶು, ಮನಸ್ತಾಪ, ಆಮೇಲೆ ತಮಿಳು ಬೋರ್ಡ್ಗಳನ್ನೆಲ್ಲ ಇವ್ರುಗಳು ಹೊಡೆದಾಕೋದು, ಈ ಥರ ತಕರಾರು ಮಾಡ್ತಾ ಇದ್ರು ಅಂತ ನಮ್ಮವರು ಅಂತ ಹೇಳಿದವರು. ಅದೇ ಥರ ನಾವು ಅಲ್ಲಿ ತಕರಾರು ಮಾಡ್ತಾ ಇದ್ವು ಅಂತ ಚೆನ್ನೈಲಿ ಆ ಬೋರ್ಡ್ಗಳನ್ನೆಲ್ಲ ಅವ್ರು ತೆಗೆಸ್ತಾ ಇದ್ರು. ಹೀಗೆ ಕ್ಲಾಶ್ ಆಗ್ತಾ ಇತ್ತು. ಒಂಥರ ಒಂದು ವಾತಾವರಣ, ಗಂಭೀರವಾದ ವಾತಾವರಣ ಅಲ್ಲ ಅದು, ಒಂಥರ ಕಚ ಅಂತ ಇರ್ತಿತ್ತು. ಸೊ ಅದರಿಂದ ಏನಾಯ್ತು ಅಂದ್ರೆ, ಆ ಪೀರಿಯಡ್ ಅಲ್ಲಿ ದುಬಾಯಲ್ಲಿ ಅಂತ ಕಾಣಿಸುತ್ತೆ, ದುಬಾಯಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ಫಿಕ್ಸ್ ಮಾಡಿ, ಅದಕ್ಕೆ ಅಣ್ಣ ಅವ್ರನ್ನ ಚೀಫ್ ಗೆಸ್ಟ್ ಆಗೋ ಅತಿಥಿಯಾಗೋ ಕರೆದಿದ್ರು. ಆಮೇಲೆ ಅಣ್ಣ ಅವರು ಕೂಡ ಹೋಗಕ್ಕೆ ಒಪ್ಕೊಂಡ್ಬಿಟ್ಟಿದ್ದು, ಮೊದಲು ಒಪ್ಕೊಂಡಿದ್ದು, ಪ್ರೀ ಪ್ಲಾನ್ಡ್ ಇದು. ಆಮೇಲೆ ಈ ಗಲಾಟೆ ಎಲ್ಲ ಆಗ್ತಾ ಇತ್ತು. ಪ್ರಸ್ತುತ ಈ ಗಲಾಟೆ ಆಗ್ತಾ ಇದ್ದಿದ್ದರಿಂದ ಕೆಲವರು ಹೋಗೋದು ಬೇಡ ಅನ್ನೋದೆಲ್ಲ ಥರ ಯೋಚನೆ ಮಾಡ್ತಾ ಇದ್ರು, ಯಾವುದಕ್ಕೂ ಬೇರೆ ಬೇರೆ ಊರಿಗೆ ಹೋಗೋದಕ್ಕೆ. ಆಮೇಲೆ ಈ ಟೈಮಲ್ಲಿ ಏನಾಯ್ತು ಅಂದರೆ, ರಾಜ್ಕುಮಾರ್ ಸರ್ ಚಾಮುಂಡಿ ಸ್ಟುಡಿಯೋಲಿ ರೆಕಾರ್ಡಿಂಗು ಡಬ್ಬಿಂಗಲ್ಲೂ ಇದ್ರು. ನಾನು ಯಾವಾಗಲೂ ಅಣ್ಣವ್ರು ಇದ್ದರೆ ಒಂದ್ಸತಿ ಹೋಗ್ಬಿಟ್ಟು ವಿಶ್ ಮಾಡಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಬರೋದು ನನ್ನ ಪದ್ಧತಿ. ಯಾಕೆಂದರೆ ಜೀವನ ಪ್ರಾರಂಭ ಮಾಡಿರೋದೇ ಅವ್ರ ಚಿತ್ರದಿಂದ, ಕಲ್ತಿರೋದೆಲ್ಲ ಅವರಿಂದಾನೆ. ಸೊ ನನಗೆ ಅವ್ರನ್ನ ಕಂಡ್ರೆ ವಿಪರೀತ ಆಸೆ. ಅದೇ ಥರ ಅಣ್ಣ ಅವರು ಕೂಡ ನನ್ನ ಕಂಡ್ರೆ ವಿಪರೀತ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಈ ಹೋದನ್ ಮಾಡಿ ಮೇಲೆ ಇದ್ರು ಅವರು ಚಾಮುಂಡಿ ಸ್ಟುಡಿಯೋಲಿ ಮಾತಾಡಿದ. ಆಮೇಲೆ ಅಷ್ಟರಲ್ಲಿ ಶಿವರಾಮಣ್ಣನು ಬಂದಿದ್ರು. ಆಮೇಲೆ ಅವರು ಬಹುಶಃ ಅವರೇನೆ ಆರ್ಗನೈಸ್ ಮಾಡಿದ್ದು ಅಣ್ಣವ್ರು ಕರ್ಕೊಂಡು ಹೋಗೋದಕ್ಕೆ. ಆಮೇಲೆ ಅಮ್ಮಿ ಫಿಲಮ್ಸಲ್ಲಿ ಒಬ್ಬರು ಲಕ್ಷ್ಮೀನಾರಾಯಣ್ ಅಂತ ಇದ್ದಾರೆ, ಅವರ ಮಗ ಕೂಡ ಅವರು ಕೂಡ ಪ್ಲ್ಯಾನ್ ಮಾಡಿದ್ರು. ಸೊ ಅಣ್ಣ ಅವರು ದುಬೈಗೆ ಹೋಗ್ಬೇಕಾಗಿತ್ತು. ಆಮೇಲೆ ನಾನಿದ್ದವನು ಅವ್ರು ದುಬೈ ವಿಷಯ ಮಾತಾಡಿದೆ. ಏನು ಸರ್ ಅಣ್ಣ ಹೋಗ್ತಾ ಇದ್ದೀರಾ ನೀವು ಅಂತ ಕೇಳಿದೆ. ದುಬೈಲಿ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ, ಸೊ ನಾಡಿದ್ದು ಹೋಗಬೇಕು, ಪ್ರೋಗ್ರಾಮ್ ಇದೆ, ಅದಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೀನಿ ಅಂತಂದರು. ನಾನು ಸುಮ್ಮನೆ ಇದ್ದೆ. ಯಾಕೆ ಕೇಳಿದ್ರಿ ಅಂತ ಕೇಳಿದೆ. ಇಲ್ಲ ಸರ್ ಹೋಗ್ಬೇಕಾ ಅಂತ ಕೇಳಿದೆ ಅಂದೆ. ಯಾಕೆ ಅಂದರು, ಇಲ್ಲ ಈ ಥರ ನೀವು ನಮ್ಮ ಕನ್ನಡದಲ್ಲಿ ಬಹಳ ಮುಖ್ಯವಾದವರು. ಸೊ ನೀವು ಹೋದರೆ ತಮಿಳ್ನಾಡು ಕಾರ್ಯಕ್ರಮದಲ್ಲಿ ನೀವು ಅಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಜನಗಳು ಒಂದು ಸ್ವಲ್ಪ ಬೇಜಾರು ಮಾಡ್ಕೋಬೋದು. ಆದ್ದರಿಂದ ಅದು ಕನ್ನಡದ ಪ್ರೋಗ್ರಾಮ್ ಆಗಿದ್ದು ಅದು ಅಲ್ಲಿ ದುಬೈಲಿ ಆಗ್ತಾ ಇರೋದ್ರಿಂದ ನೀವು ಹೋಗೋದಷ್ಟು ಸಮಂಜಸ ಅಲ್ಲ ಅಂತ ಕಾಣಿಸುತ್ತೆ. ಇಷ್ಟ ಮೇಲೆ ನೀವು ಹೋದ್ರೆ ಏನು ಮಾಡಲ್ಲ, ಏನಿಲ್ಲ, ಹೋಗ್ಬೋದು ಬೇಕಾದ್ರೆ. ಅದು ಒಂದ್ಸತಿ ಯೋಚನೆ ಮಾಡಿ ಅಣ್ಣ ಅಂದೆ. ಬೇರೆ ಏನೋ ಮಾತಾಡ್ತಾ ಇದ್ದು ಆಮೇಲೆ ನಾ ಬಂದ್ಬಿಟ್ಟೆ. ಆಮೇಲೆ ಶಿವರಾಮ್ ಫೋನ್ ಮಾಡಿದ್ರು ನನಗೆ. ಏನು ಬಾಬಿ ನೀವು ಹಿಂಗೆ ಹೇಳ್ಬಿಟ್ರಂತೆ ಅಣ್ಣವ್ರ ಹತ್ರ ಅಂತ. ಏನು ಹೇಳಿದೆ ಅಂತ. ಅದೇ ಅಲ್ಲಿಗೆ ಹೋದ್ರೆ ಅಷ್ಟು ಇಲ್ಲೆಲ್ಲ ಗಲಾಟೆ ನಡೀತಿರುವಾಗ ಅಲ್ಲಿ ಹೋಗೋದು ಅಷ್ಟು ಸಮಂಜಸ ಅಲ್ಲ ಅಂತ ನೀವು ಹೇಳಿದ್ರಂತೆ, ಅದಕ್ಕೋಸ್ಕರ ರಾಜ್ಕುಮಾರ್ ಬರಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ಅಂತ ಅಂದ್ಬಿಟ್ರು ಅಂದರು. ಇದು ನೀವೇ ಯೋಚನೆ ಮಾಡಿ ಶಿವರಾಮಣ್ಣ, ಇದು ಕರೆಕ್ಟ್ ಹೌದೋ ಅಲ್ವೋ ಅಂತ. ಈ ಒಪ್ಕೊಂಡಿದ್ದ ಪ್ರೋಗ್ರಾಮ್ಗೆ ಹೋಗ್ಬೇಕು ತಾನೆ ಅಂದರು. ಒಪ್ಕೊಂಡಿದ್ದ ಪ್ರೋಗ್ರಾಮ್ ಪ್ರಶ್ನೆ ಅಲ್ಲ, ಅದು ಪ್ರಸ್ತುತದಲ್ಲಿ ಏನು ಕಂಡೀಷನ್ ಇರುತ್ತೆ, ಏನು ಇದರಲ್ಲಿ ಇರುತ್ತೆ, ಲೆವೆಲ್ ಇರುತ್ತೆ ಅಂತ ಅದು ನೋಡ್ಬಿಡ್ತಾನೆ ಹೋಗ್ಬೇಕು ಅಂತೆ. ಅದಕ್ಕೆ ಏನಪ್ಪ ಸರಿ ನೋಡಿ, ಇದರಿಂದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋಯ್ತು. ಪ್ರೋಗ್ರಾಮ್ ಕ್ಯಾನ್ಸಲ್ ಆಗುತ್ತೆ, ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಬಿಡಿ, ಅದಕ್ಕೇನತ್ತೆ, ಇದೆಲ್ಲ ತಣ್ಣಗಾದ ಮೇಲೆ ಕೂಡ ಮಾಡ್ಕೋಬೋದಲ್ಲ ಅಂತ ಹೇಳಿದ್ರು. ಅವರು ಇಟ್ಟರು, ನಾನು ಇಟ್ಟೆ. ಸೊ ಇದೇನಾಯ್ತು ಅಂದರೆ, ಇದು ಯಾವುದೋ ಇಂಟರ್ವ್ಯೂಲಿ ಹೇಳಿದಾಗ ನಿಮ್ಮ ಗಮನಕ್ಕೆ ಬಂದಿದೆ, ನೀವು ಕೇಳಿದಾಗ ಈ ವಿಷಯ ಹೇಳ್ಬೇಕಲ್ಲ, ಆ ವಾಸ್ತವಿಕತೆ ಏನಿದೆ ಅಂತ ಇತ್ತು, ಅದನ್ನು ಹೇಳಿದೆ ಅಷ್ಟೇ ಹೊರತು ನಾನು ಏನಿದ್ರು ನೇರ ಇದ್ದರೆ ನೇರ ಹೇಳ್ಬಿಡೋದು ನನ್ನ ಗುಣ ಅದು. ಸೊ ಆ ಥರ ಅಣ್ಣವ್ರು ಸಿಕ್ಕಿದ್ರು, ಅಣ್ಣವ್ರಿಗೆ ಹೇಳ್ಬಿಟ್ಟೆ. ಅದೇ ಆಮೇಲೆ ಏನು ಅವರು ಬೇಜಾರು ಮಾಡ್ಕೊಳ್ಳಿಲ್ಲ, ನಾನು ಬೇಜಾರು ಮಾಡ್ಕೊಂಡಿಲ್ಲ, ಆಮೇಲೆ ಶಿವರಾಮಣ್ಣನೂ ಬೇಜಾರು ಮಾಡ್ಕೊಂಡಿಲ್ಲ. ಇದೆಲ್ಲ ಮಾಮೂಲಿ ಆಗೋಯ್ತು ಅಷ್ಟೇ, ಬೇರೆ ಏನಿಲ್ಲ. ಇದೊಂದು ಸುಮ್ಮನೆ ಒಂದು ಪ್ರಸಂಗ ಅಷ್ಟೇ, ಬೇರೆ ಏನಿಲ್ಲ. ಹೀಗೆ ಒಂದ್ಸತಿ ನಾನು ಬೆಂಗಳೂರಿಗೆ ಬರುವಾಗ ಅವಾಗ ಅಣ್ಣವ್ರ ಮನೆಗೆ ಹೋಗಿದ್ದು ಬರೋದು ನನ್ನ ವಾಡಿಕೆ ಇದೆ.
ತುಂಬ ಹೋಗಲ್ಲ ನಾನು, ಯಾವಾಗಲಾದ್ರೂ ಇಂಪಾರ್ಟೆಂಟ್ ಇತ್ತು ಅಂದರೆ ಹೋಗ್ತೀನಿ. ಸೊ ಈ ಥರ ಒಂದು ಸತಿ ಏನಾಯಿತು ಅಂದರೆ ನಾನು ಇದು ಯಾತಕ್ಕೋ ಬೆಂಗಳೂರಿಗೆ ಬರಬೇಕಾಗಿತ್ತು. ಆವಾಗ ರಾಜ್ಕುಮಾರ್ ಸರ್ಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಏನೋ ವಿಷಯ ಇತ್ತು ಅಂತ ಕಾಣಿಸುತ್ತೆ, ಅಥವಾ ಭೂತೇನ್ ಮಗ ಅಯ್ಯೋ ಪಿರಿಯಡ್ ಏನೋ ಅಂತ ಕಾಣಿಸುತ್ತೆ. ಆವಾಗ ನಾನು ಅಲ್ಲಿಗೆ ಹೋಗಿದ್ದು, ಹೊಡೋಣ ಅಲ್ಲಿಂದ ಅಂದ್ಬಿಟ್ಟು ಹೋದೆ. ಅಲ್ಲಿ ಹೋದ್ರೆ ಆ ಟೈಮಲ್ಲಿ ಕರೆಕ್ಟಾಗಿ ಏನಾಯಿತು ಅಂತ ಹೇಳಿದ್ರೆ, ಒಂದು ಫೋನು ಡೆಲ್ಲಿಯಿಂದ ಒಂದು ಫೋನ್ ಬಂತು. ಆ ಡೆಲ್ಲಿಯಿಂದ ಫೋನ್ ಬಂದರೆ ಅದನ್ನು ವಿಕ್ರಮ್ ಶ್ರೀನಿವಾಸ್ ಅಂತ ಪ್ರೊಡ್ಯೂಸರು, ಅವರು BS ರಂಗ ಹತ್ರ ಅವರು ಮ್ಯಾನೇಜರ್ ಆಗಿದ್ದರು. ಬಹಳ ಚಾಕಚಕ್ಯತೆ ಇರೋ ಮನುಷ್ಯ. ಜೋಬಲ್ಲಿ ಒಂದು 100 ರೂಪಾಯೋ 200 ರೂಪಾಯಿ ಇಟ್ಕೊಂಡ್ಬಿಡ್ಬೇಕಾದ್ರೆ ಒಂದು ಶೆಡ್ಯೂಲ್ ಶೂಟಿಂಗೇ ಬೇಕಾದ್ರೆ ಮಾಡಿಬಿಡ್ತಾರೆ. ಆ ಥರ ಕಿಲಾಡಿ ಅಂದರೆ ಕಿಲಾಡಿ ಅವರು BS ರಂಗ ಹತ್ರ ಇದ್ದರು. BS ರಂಗ ಯಾರು ಅಂದರೆ ಮೊದಲು ಒಂದು ಕಾಲದಲ್ಲಿ ಅವರು ಒಳ್ಳೆ ಕ್ಯಾಮ್ರಾಮನ್ ಆಗಿದ್ದರು. ಆಮೇಲೆ ಕಣ್ಮನೆ ಕಣ್ಕಂಡ ದೈವಂ ಅನ್ನೋ ಪಿಕ್ಚರು, ಆ ಪಿಕ್ಚರ್ಗೆ ಕಲರ್ ಫೋಟೋಗ್ರಫಿ ಮಾಡಿದ್ದು, ಅಥವಾ ಕಲರ್ ಫೋಟೋಗ್ರಫಿ ಅಂತ ಕಾಣಿಸುತ್ತೆ ಮಾಡಿದ್ದೆ ಅವರು. ಸೊ ಫೋಟೋಗ್ರಫಿ ಮಾಡಿದ್ರಿಂದ ಒಂದು ರೀತಿ ಅವ್ರಿಗೊಂದು ಆ ಹೆಸರು ಬಂದಿತ್ತು ರಂಗ ಅವ್ರಿಗೆ. ಅದು ಅವ್ರದ್ದೇ ಒಂದು, ಅವರು ಸ್ವಲ್ಪ ಪಾಪ್ಯುಲರ್ ಆಗಿ ಒಂದು ಸ್ವಲ್ಪ ಅನುಕೂಲಸ್ಥರಾಗಿದ್ದರು. ಅವರು ಕೊನೆಗೆ ಒಂದು ಸ್ಟುಡಿಯೋ ಪ್ರಾರಂಭ ಮಾಡಿದ್ರು. ಆ ಸ್ಟುಡಿಯೋ ಹೆಸರು ವಿಕ್ರಮ್ ಸ್ಟುಡಿಯೋಸ್ ಅಂತ. ವಿಕ್ರಮ್ ಸ್ಟುಡಿಯೋಸಲ್ಲಿ ಅದರಲ್ಲಿ 3 ಫ್ಲೋರೋ 4 ಫ್ಲೋರೋ ಇತ್ತು. ಆಮೇಲೆ ಲ್ಯಾಬ್ ಇತ್ತು. ಆ ಲ್ಯಾಬಲ್ಲಿ ಮೊದಲು ಕಲರ್ ಏನು ಪ್ರಾಸೆಸ್ ಮಾಡ್ತಾ ಇರಲಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟು, ಆಮೇಲೆ ಸೌಂಡ್ ನೆಗೆಟಿವ್, ಆಮೇಲೆ ಪಾಸಿಟಿವ್ ಪ್ರಿಂಟಿಂಗ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟಿಂಗು, ಈ ಥರದ್ದೆಲ್ಲ ಇಟ್ಕೊಂಡಿದ್ರು. ಆಮೇಲೆ ಬೇಕಷ್ಟು ಕನ್ನಡ ಶೂಟಿಂಗ್ಗಳೆಲ್ಲ ಅಲ್ಲಿ ನಡೀತಾ ಇತ್ತು. ಆಗಲೇ ಪೂರ್ತಿ ನೋಡ್ಕೋತಾ ಇದ್ದಿದ್ದು ಯಾರು ಅಂತ ಹೇಳಿದ್ರೆ ನಮ್ಮ ವಿಕ್ರಮ್ ಶ್ರೀನಿವಾಸ್. ಆ ವಿಕ್ರಮ್ ಪ್ರೊಡಕ್ಷನ್ಸ್ ಎಲ್ಲ ನೋಡ್ಕೋತಾ ಇದ್ರು ಅವರೇನೆ. ಸೊ ಅವರೇನೆ ಹೆಚ್ಚು ಕಮ್ಮಿ ರಾಜ್ಕುಮಾರ್ ಪ್ರೋಗ್ರಾಮ್ಸ್ ಎಲ್ಲ ಅವರು ಕೂಡ ನೋಡ್ಕೊಳಕ್ ಶುರು ಮಾಡ್ತಾ ಇದ್ರು. ಯಾಕಂದ್ರೆ ರಾಜ್ಕುಮಾರ್ ಅವರು ಈ ಶಂಕರ್ ಗುರು ಅದು ಇದು ಪಿಕ್ಚರ್ಗಳೆಲ್ಲ ಮಾಡ್ತಾ ಇದ್ದಾಗ ತುಂಬ ಅವರು ಪ್ರೊಡಕ್ಷನ್ಸ್ಗಳೇ ತುಂಬ ಬ್ಯುಸಿ ಇರ್ತಿತ್ತು. ಅದನ್ನು ಕೆಲವು ಕಾಂಪ್ಲಿಕೇಟೆಡ್ ಜಾಗದಲ್ಲಿ, ಶೂಟಿಂಗ್ ಪರ್ಮಿಷನ್ ಸಿಗದೇ ಇರೋವಂಥ ಜಾಗದಲ್ಲಿ ನಮ್ಮ ವಿಕ್ರಮ್ ಶ್ರೀನಿವಾಸ್ ಅವರು ಹೋಗಿದ್ದೇನೆ. ಅವ್ರ ಇಂಟೆಲಿಜೆನ್ಸ್, ಅವ್ರ ಚಾಕಚಕ್ಯತೆಯಿಂದ ಯಾವ್ದು ಪರ್ಮಿಷನ್ ಬೇರೆ ಮ್ಯಾನೇಜರ್ ಆಗಲ್ಲ ಅಂತಿದ್ರು ಅದನ್ನೆಲ್ಲ ಇವ್ರು ಈಸಿಯಾಗಿ ಬಂದ್ಬಿಡೋರು. ಆಮೇಲೆ ಶೂಟಿಂಗ್ ಟೈಮಲ್ಲಿ ಅವ್ರ ಜೊತೆಲೆ ಅಲ್ಲೇ ಇರೋರು ಇದ್ದು ಆ ಶೂಟಿಂಗ್ನ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ತುಂಬ ಕಿಲಾಡಿ ಮನುಷ್ಯ, ಆಮೇಲೆ ತುಂಬ ಇಂಟೆಲಿಜೆಂಟ್ ಮನುಷ್ಯ. ಏನು ಕೆಲಸ ಬೇಕಾದ್ರೂ ಸಾಧನೆ ಮಾಡುವಂಥದ್ದು ಮನುಷ್ಯನೇ ನಮ್ಮ ವಿಕ್ರಮ್ ಶ್ರೀನಿವಾಸ್ ಅವರು. ಆಮೇಲೆ ನಂತರದಲ್ಲಿ ಕೊನೆಗೆ ಏನಾಯಿತು ಅಂತ ಹೇಳಿದ್ರೆ, ನಾನು ಹೋಗಬೇಕು ಅಂತ ಇರೋ ಟೈಮಲ್ಲಿ ಡೆಲ್ಲಿಯಿಂದ ಫೋನ್ ಬಂತು. ಡೆಲ್ಲಿಯಿಂದ ಫೋನ್ ಬಂತು. ಐ ಥಿಂಕ್ ವಿಕ್ರಮ್ ಶ್ರೀನಿವಾಸನ ಅಥವಾ ಪಾರ್ವತಮ್ಮನೋ ಯಾರೋ ತಗೊಂಡು ಮಾತಾಡಿದ್ರೆ ಏನಂದ್ರೆ, ಇಂದಿರಾ ಗಾಂಧಿಯವರು ಮಾತಾಡಬೇಕು ಅಂತ ಇದ್ದಾರೆ ಅಂತ ಅಲ್ಲಿ ಅವ್ರ ಮ್ಯಾನೇಜರ್ ಯಾರೋ ಹೇಳಿದರು. ಏನು ವಿಷಯ ಅಂತ ಕೇಳಿದ್ರೆ, ಈ ಥರ ಕಾಂಗ್ರೆಸ್ಸಿಂದ ಆಮೇಲೆ ಇಂದಿರಾ ಗಾಂಧಿ ಪಕ್ಷದ ಪರವಾಗಿ ರಾಜ್ಕುಮಾರ್ನ ನಿಲ್ಲಿಸ್ಬೇಕು ಅಂತ ಇದ್ದೀವಿ, ನಾವು ಚಿಕ್ಕಮಗಳೂರು ನಿಲ್ಲಿಸ್ಬೇಕು ಅಂತ ಇದ್ದೀವಿ ಅಂತ ಅಂದರು. ಅದಕ್ಕೆ ಅವರು ಇರಿ ಒಂದು ಸ್ವಲ್ಪ ಅಂದ್ಬಿಟ್ಟು ಅಣ್ಣವ್ರ ಹತ್ರ ಕೇಳಕ್ಕೆ ಅಂತ ಹೋದರು. ಯಾಕೆಂದ್ರೆ ಯಾವುದು ಕೂಡ ಎಲೆಕ್ಷನ್ ನಿಂತ್ಕೋಬೇಕು ಮಾಡಬೇಕು ಅಂದ್ರೆ ಯಾರ ಹೆಸರಲ್ಲಿ ನಿಂತು ಮಾಡ್ತಾರೆ ಅಂದರೆ ಅವ್ರ ಪರ್ಮಿಷನ್ ಕೇಳಬೇಕಲ್ಲ. ಸೊ ವಿಕ್ರಮ್ ಶ್ರೀನಿವಾಸು ಆಮೇಲೆ ಪಾರ್ವತಮ್ಮನೂ ಕೇಳಿದ್ರು ಅಣ್ಣವ್ರನ್ನ. ಅಣ್ಣವ್ರು ಹೇಳಿದ್ರು, ನನಗೇನು ಗೊತ್ತಾಗೋದಿಲ್ಲ, ಏನಿಲ್ಲ, ಎಲೆಕ್ಷನ್ ನಿಂತ್ಕೋಬೇಕು, ಎಲೆಕ್ಷನ್ ಮಾತಾಡಬೇಕು, ನಂಗೆ ಇವೆಲ್ಲ ಗೊತ್ತಾಗೋದಿಲ್ಲ, ಏನಿಲ್ಲ. ಆಮೇಲೆ ನಮಗೆ ಇದಕ್ಕೆ ತುಂಬ ದೂರ, ನಾನು ಸಿನಿಮಾದಲ್ಲಿ ಪಾರ್ಟ್ ಮಾಡ್ಕೊಂಡಿರೋನು, ಆ ಎಲೆಕ್ಷನ್ನು ಅದರ ರಾಜಕೀಯ ಅವೆಲ್ಲ ನನಗೆ ಗೊತ್ತಾಗೋದಿಲ್ಲ. ನಮಗೆ ರಾಜಕೀಯ ಸರಿ ಹೋಗಲ್ಲ, ನಮಗೆ ರಾಜಕೀಯ ಬೇಡ, ನಾನು ಪಾಲಿಟಿಕ್ಸ್ ಬರೋಕ್ಕೆ ಇಷ್ಟಪಡಲ್ಲ, ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ನಾನು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ಬಿಡಿ ಅಂತ ಹೇಳಿದ್ರು. ಸೊ ಇದನ್ನು ಕೇಳ್ಕೊಂಡು ಹೋಗಿದ್ದೇನೆ. ಅಲ್ಲಿ ಅವ್ರಿಗೆ ಹೇಳಿದ್ರು, ಈ ಥರ ರಾಜ್ಕುಮಾರ್ಗೆ ಇಷ್ಟ ಇಲ್ಲ ರಾಜಕೀಯಕ್ಕೆ ಬರೋದು, ದಯವಿಟ್ಟು ಕ್ಷಮಿಸ್ಬೇಕಂತೆ ಅಂತ ಹೇಳಿದ್ರು. ಸೊ ಅವ್ರ ಇಂದಿರಾ ಗಾಂಧಿಯಿಂದಾನೆ ಫೋನ್ ಬಂದರೂ ಕೂಡ ಇವರು ಅಟೆಂಡ್ ಮಾಡಿದ್ರೆ ಮಾತಿಗೆ ಹೋದ್ರೆ ಸಿಕ್ಕಾಕೊಂಡ್ಬಿಡ್ಬೇಕಾಗತ್ತೆ. ಅದಕ್ಕೋಸ್ಕರ ಮಾತಿಗೆ ಬರಲಿಲ್ಲ ಅಣ್ಣವರು, ಬೇಡ ಅಂತ ಹೇಳಿದ್ರು. ಅವತ್ತಿಂದ ಹೇಳಿದ್ರೆ ಅಣ್ಣವರು ರಾಜಕೀಯದಲ್ಲಿ ಪ್ರವೇಶನೇ ಮಾಡಲಿಲ್ಲ, ಯಾರದೇ ಎಲೆಕ್ಷನ್ ಕ್ಯಾಂಪೇನ್ಗೆ ಅದಕ್ಕೆ ಇದಕ್ಕೆ ಅಂತ ಹೋಗಲಿಲ್ಲ. ರಾಜ್ಕುಮಾರ್ ಮಾತ್ರ ಯಾವತ್ತೂ ಅಷ್ಟೇನೆ ರಾಜಕೀಯದಿಂದ ದೂರ ಇದ್ರು, ರಾಜಕೀಯ ಮಾಡದೇ ಇರೋ ವ್ಯಕ್ತಿಯಾಗೇ ನಿಂತಿದ್ರು ರಾಜ್ಕುಮಾರ್ ಅವರು. ಯಾವತ್ತೂ ರಾಜಕೀಯಕ್ಕೆ ಇಷ್ಟಪಟ್ಟವರೇ ಇಲ್ಲ. ಒಳ್ಳೇದಾಯ್ತು ಅವ್ರು ಹೋಗದೇ ಇದ್ದದ್ದು. ಯಾಕೆಂದ್ರೆ ಏನು ಇನ್ಫ್ಲೂಯೆನ್ಸ್ ಅಂದ್ರೆ, ತಮಿಳ್ನಾಡಲ್ಲೆಲ್ಲಾನು ಕೂಡ ಸಿನಿಮಾದ ವ್ಯಕ್ತಿಗಳೇನೆ ಇದ್ದಾರೆ, ಎಲ್ಲ ಸಿನಿಮಾದ ವ್ಯಕ್ತಿಗಳೇ. ಫಾರ್ ಎಕ್ಸಾಂಪಲ್ ಮೊದಲು ಪ್ರಾರಂಭದಿಂದನೂ ಅಷ್ಟೇನೆ EB ರಾಮಸ್ವಾಮಿ ನಾಯಕರಾಗಲಿ, ಅಣ್ಣಾಮಲೈ ಆಗಲಿ, ಆಮೇಲೆ ಕರುಣಾನಿಧಿ ಆಗಲಿ, ಆಮೇಲೆ SS ರಾಜೇಂದ್ರನ್ ಆಗಲಿ, MG ರಾಮಚಂದ್ರನ್ ಆಗಲಿ, ಆಮೇಲೆ ಜಯಲಲಿತಾ ಆಗಲಿ, ಆಮೇಲೆ MG ರಾಮಚಂದ್ರನ್ ಹೆಂಡತಿ ಕೂಡ
ವಿ ಎನ್ ಜಾನಕಿ ಅವರು ಕೂಡ ಸ್ವಲ್ಪ ದಿವಸ ಇದ್ರು ಅಲ್ಲಿ ಪದವಿಲಿ, ಮಂತ್ರಿ ಚೀಫ್ ಮಿನಿಸ್ಟರ್ ಆಗಿ ಒಂದು 3 ತಿಂಗಳು 4 ತಿಂಗಳು ಇದ್ರು. ಸೊ ಇವರುಗಳೆಲ್ಲನೂ ಕೂಡ ಸಿನಿಮಾದವರನ್ನೇ ಜಾಸ್ತಿ ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ದತ್ತು ಓನ್ಲಿ ನಮ್ಮ ಭಾರತ ದೇಶದಲ್ಲಿ ಅಂದರೆ ತಮಿಳ್ನಾಡಲ್ಲಿ. ಸೊ ಇವತ್ತು ಕೂಡ ಅವ್ರ ಪೀಳಿಗೆನೇ ನಡೀತಾ ಇದೆ, ಇವತ್ತು ಕೂಡ ತಮಿಳ್ನಾಡಲ್ಲಿ ಪೀಳಿಗೆ ನಡೀತಾ ಇದೆ. ಅಫ್ಕೋರ್ಸ್ ಸ್ಟಾಲಿನ್ ಬೇರೆ ಯಾರಲ್ಲ, ಕರುಣಾನಿಧಿ ಅವ್ರ ಮಗ. ಇನ್ನು ಮಿಕ್ಕಿದವರು ಕರುಣಾನಿಧಿ ಮಗಳು, ಅವಳು ಕೂಡ ರಾಜಕೀಯಕ್ಕೆ ಬಂದು MP ಆಗಿ ಆಮೇಲೆ ಮಿನಿಸ್ಟರ್ ಆಗು ಕೂಡ ಇದ್ಲು. ಸೊ ಬಹಳ ಜನ ಅಲ್ಲಿ ಇದ್ದಾರೆ. ಬಟ್ ನಮ್ಮವರು ಅದಕ್ಕೂ ಇದಕ್ಕೂ ಯಾವುದಕ್ಕೂ ಇಲ್ಲ. ನಮ್ಮಲ್ಲೂ ಇಲ್ಲಿ ಸ್ವಲ್ಪ ಜನ ಬಂದೇ ಏನಿಲ್ಲ. ನಮ್ಮಲ್ಲೂ ಸಿನಿಮಾದ ವ್ಯಕ್ತಿಗಳ ಪೈಕಿ ಬಹಳ ಜನ ಎಲೆಕ್ಷನ್ ನಿಂತು ಕೆಲವರು ಗೆಲ್ಲಕ್ಕೆ ಆಗಲಿಲ್ಲ. ಆದರೆ ಇನ್ನು ಕೆಲವರು ಫಾರ್ ಎಕ್ಸಾಂಪಲ್ ಈಗ ನಮ್ಮ ಅಂಬರೀಷ್ ಇದ್ದಾರೆ, ಅವರು ಎಲೆಕ್ಷನ್ಲು ಎಲೆಕ್ಷನ್ ನಿಂತಿದ್ರು, ಗೆದ್ರು. ಆಮೇಲೆ ಅದೇ ತರ ಎಲೆಕ್ಷನ್ ಅಲ್ಲಿ ಹಾಗೂ ಸೋತರು ಕೂಡ. ಆಮೇಲೆ ಮಿನಿಸ್ಟರ್ ಆದ್ರು. ಅನಂತ್ನಾಗ್ ಕೂಡ ಮಿನಿಸ್ಟರ್ ಆಗಿದ್ರು. ಆಮೇಲೆ ಐ ಥಿಂಕ್ ಒನ್ ಟರ್ಮ್ ಏನೋ ಇದ್ರು. ಆಮೇಲೆ ಉಮಾಶ್ರೀ ಎಲೆಕ್ಷನ್ ಗೆದ್ದು ಆಮೇಲೆ ಮಿನಿಸ್ಟರ್ ಆದ್ರು. ಆಮೇಲೆ 50 ದಿವಸ ಗೆದ್ದು ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ ನಿಂತರು. ಆಮೇಲೆ ಐ ಥಿಂಕ್ ಅವರು ಸೋತರು ಅಂತ ಕಾಣಿಸುತ್ತೆ. ಜಗ್ಗೇಶ್ ಕೂಡ ಒಂದು ಪ್ರಾಮಿನೆನ್ಸ್ ಮನುಷ್ಯ, ಅಚ್ಚುಕಟ್ಟಾಗಿ ಮಾತಾಡುವಂತ ಮನುಷ್ಯ. ಅವರು ಕೂಡ ಎಲೆಕ್ಷನ್ ಬಿಜೆಪಿಯಿಂದ ನಿಂತು ಅಂತ ಕಾಣಿಸುತ್ತೆ. ಬಿಜೆಪಿಯಿಂದ ನಿಂತು ಕೂಡ ಅವರೇನು ಎಲೆಕ್ಷನ್ ನಲ್ಲಿ ಗೆಲ್ಲಲಿಲ್ಲ ಅಂತ ಕಾಣಿಸುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಅವರು ಬಿಜೆಪಿಗೋಸ್ಕರ ಬಹಳ ಹೊಡೆದಾಡಿದ್ದರಿಂದ ಅವ್ರನ್ನ MP ಆಗಿ ಮಾಡಿದ್ರು. MP ಆಗಿ ಅದು ರಾಜ್ಯಸಭಾ ಮೆಂಬರ್ ಮಾಡಿ ಅಲ್ಲಿಂದ ಅವ್ರನ್ನ ಒಂದು ಪೋಸ್ಟ್ ತಗೊಂಡ್ರು. ಅವ್ರೇನು ಮಿನಿಸ್ಟರ್ ಆಗಿಲ್ಲ, ಏನೂ ಆಗಿಲ್ಲ ಅಂತ ಕಾಣಿಸುತ್ತೆ. ರಾಜ್ಯಸಭಾ ಮೆಂಬರ್ ಅವರು. ಆಮೇಲೆ BC ಪಾಟೀಲ್ ಅವರು ಎಲೆಕ್ಷನ್ ಗೆದ್ರು. PC ಪಾಟೀಲ್ ಅವರು ಪೊಲೀಸ್ ಆಗಿದ್ದವರು ಅವರು ಅದನ್ನ ಬಿಟ್ಟು ಜೊತೆಗೆ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆಗಿ ಒಂದು ಪಿಕ್ಚರ್ ಮಾತ್ರ ತುಂಬಾ ಚೆನ್ನಾಗಿ ಹೋಯ್ತು. ನಿಷ್ಕರ್ಷ ತುಂಬಾ ಚೆನ್ನಾಗಿ ಹೋಯ್ತು. ಆಮೇಲೆ ಇನ್ನೊಂದೇನೋ ಮುಂಚೆ ಮಾಡಿದ್ರಲ್ಲ, ಅದೇ ಮಾಡಿ ಒಂದು ಸ್ವಲ್ಪ ದಿವಸ ಪಿಕ್ಚರ್ಗಳು ಸಕ್ಸಸ್ಫುಲ್ ಪಿಕ್ಚರ್ ಆಯ್ತು. ಆಮೇಲೆ ಯಾವಾಗ್ಲೂ ನಾನು ಹೇಳಿದೆ ಸಕ್ಸಸ್ ಯಾವಾಗ್ಲೂ ಜೊತೆಗೆ ಅಂಟ್ಕೊಂಡು ಬರಲ್ಲ ಅಂತ. ಆಮೇಲೆ ಕೊನೆಗೆ 1-2-3 ಪಿಕ್ಚರ್ ಅವ್ರದ್ದು ಅಷ್ಟಾಗಿ ಹೋಗ್ಲಿಲ್ಲ. ಆಮೇಲೆ ಅವ್ರು ಪಾರ್ಟ್ ಮಾಡಿದ್ರು. ಅದು ಅಷ್ಟಕ್ಕಷ್ಟೇನೆ ಆಗೋಯ್ತು. ಆಮೇಲೆ ರಾಜಕೀಯಕ್ಕೆ ಬಂದ್ರು, ಎಲೆಕ್ಷನ್ ನಿಂತರು, ಆಮೇಲೆ ಗೆದ್ರು, ಮಿನಿಸ್ಟರ್ ಆದ್ರು. ಇವತ್ತೊಂದು ದಿವಸ ಸಮಾಚಾರನೇ ಬೇರೆ, ಇವತ್ತು ಬಿಟ್ಬಿಡಿ. ಆಮೇಲೆ ಜಯಮಾಲಾ ಅವರು ಅಷ್ಟೇನೆ. ಜಯಮಾಲ ಅವರು ನೀವು ಹೇಳ್ತಾ ಇದ್ದಾರೆ ಎಲೆಕ್ಷನ್ ನಿಲ್ಲಿಲ್ಲ ಅಂತ. ಬಟ್ ಐ ಥಿಂಕ್ MLC ಇಂದ ಮಿನಿಸ್ಟರ್ ಆಗಿ ಒಳ್ಳೆ ಹೆಸರು ಕೂಡ ಮಾಡಿದ್ರು. ಆಮೇಲೆ ಅವರು ಕೂಡ ನಮ್ಮ ಚೇಂಬರ್ ಅಲ್ಲಿ ಎಲ್ಲ ಇದು ಪ್ರೆಸಿಡೆಂಟ್ ಆಗಿ ಒಳ್ಳೆ ಹೆಸರು ಮಾಡಿದ್ರು ಅವರು ಕೂಡ. ಹೀಗೆ ನಮ್ಮ ಸಿನಿಮಾದವರು ಕೂಡ ಅಲ್ಲಲ್ಲಿ ಅವ್ರ ಛಾಪನ ಒತ್ತಿ ಹೆಸರು ಮಾಡಿ ಎಲ್ಲ ಮಾಡಿದ್ದಾರೆ. ಆಮೇಲೆ ರಾಜ್ಕುಮಾರ್ ಅವರು ಹೋಗ್ತಾ ಇದ್ದಂತ ನಾನು ತಿಳಿದ ಮಟ್ಟಿಗೆ ಬಹಳ ಒಳ್ಳೇದದು. ಯಾರು ಹೇಳಲಿ ಯಾರು ಮಾಡಲಿ ಅವ್ರಿಗೇನು ಸ್ವಂತ ಅಭಿಪ್ರಾಯ ಇದೆ, ಅದರ ಪ್ರಕಾರ ಅವ್ರು ಹೋಗ್ಲಿಲ್ಲ, ಒಳ್ಳೇದದು ಅಂತ ಹೇಳ್ತೀನಿ. ಇವತ್ತೊಂದು ದಿವಸಕ್ಕೆ ಎಲ್ಲರೂ ಸಂತೋಷ ಪಡ್ತಾರೆ ರಾಜ್ಕುಮಾರ್ ರಾಜಕೀಯಕ್ಕೆ ಹೋಗದೇ ಇದ್ದದ್ದು, ರಾಜಕೀಯ ಮಾಡದೇ ಇದ್ದಿತ್ತು.